ಗಿರಿಕನ್ಯೆ ಜಯಮಾಲ. 5 ವರ್ಷ ಅವರಿಗೆ, ರಾಜ್ಕುಮಾರ್ ಅವರಿಗೆ. ನಮಗೆ ರಾಜ್ಕುಮಾರ್ ಎಲ್ಲ ಗೊತ್ತಿದ್ದಾರೆ ಅಂತ. ಅಂತ ರಾಜ್ಕುಮಾರ್ ಅವರು ಒಂದು ಗಳಿಗೆ ಹಿಂದೆ ತಿರುಗಿ ನೋಡಿ ತನ್ನ ಬಾಲ್ಯದ ಕಥೆಯನ್ನ ಹೇಳ್ತಾರೆ. ಊರು ಸಿಂಗಾನಲ್ಲೂರು ಅಂತ ಹೇಳಿ ಕೊಳ್ಳೇಗಾಲದ ಹತ್ರ ಇದೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ. ನೋಡ್ಬಿಟ್ಟು ಎಲ್ಲರಿಗೂ ಇದೇನಪ್ಪ ಎಂಥ ಸುಂದರವಾಗಿರೋ ಮಗು, ಎಂದ 5 ವರ್ಷದ ಮಗು ಎಲ್ಲಪ್ಪ ಹೋಯ್ತು ಅಂತ. ಹಳ್ಳಿಯಲ್ಲಿ ಮಗು ಹೀಗೆ ನಗುತ್ತಲಿದೆ. ಇವರದನ್ನ ಅವ್ರಿಗೆ ಯೋಚನೆಗೆ ಬರುತ್ತೆ. ಹೀಗೆ ಯೋಚನೆಗೆ ಬಂದಿದ ತಕ್ಷಣ ಹೊರಗೆ ಹಿಂಗ್ ನೋಡ್ತಾರೆ. ನೋಡಿದಾಗ ದೂರದಲ್ಲಿ ಒಂದು ನಾಯಿ ಮಲಗಿರುತ್ತೆ. ದೂರದಲ್ಲಿ ಓಡ್ತಾರೆ, ಓಡಿದ್ದೇನೆ ನೋಡ್ತಾರೆ ಏನ್ ಮಾಡುದು ಅಂತ. ಜಾಡ್ಸ್ ಒದಿತಾರಂತೆ. 3 ಸಲ ಜಾಡ್ಸ್ ಒದಿದ ತಕ್ಷಣ ಭಯ ಆಗ್ಬಿಡುತ್ತೆ. ರಾಜ್ಕುಮಾರ್ ಪ್ರಾರಂಭ ಮಾಡೋದು ಅವ್ರ ತಾಯಿ ಮೂಲಕ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಬಿಯಾಂಡ್ ಲಿಮಿಟ್ ನಿಮ್ಗೆ ಗೊತ್ತಲ್ಲ, ಎಲ್ಲವನ್ನು ಮೀರಿದ್ದು, ಎಲ್ಲವನ್ನು ದಾಟಿದ್ದು, ಎಲ್ಲೆಯನ್ನು ದಾಟಿದ್ದು. ಆಕಾಶ, ಸಾಗರ, ಭೂಮಿ ಇದೆಲ್ಲವನ್ನು ದಾಟಿ ಬಂದು ಒಂದು ಬದುಕು ರೂಪಿಸ್ಕೊಂಡು, ತುಂಬ ಅಚ್ಚುಕಟ್ಟಾದ ಬದುಕು ರೂಪಿಸ್ಕೊಂಡು ನಮ್ಮ ಮುಂದೆ ಕೂತಿದ್ದಾರೆ ಒಬ್ಬರೇ ಒಬ್ಬರು, ಗಿರಿಕನ್ಯೆ ಜಯಮಾಲ. ನಮ್ಮ ಸ್ಟುಡಿಯೋ ಅಲ್ಲ ಇದು ಅವರ ಕಾರ್ಯಕ್ಷೇತ್ರ. ಆ ಕಾರ್ಯ ವ್ಯಾಪ್ತಿಯಲ್ಲಿ ಏನೇನಿದೆಯೋ ಅದೆಲ್ಲವನ್ನು ಮಾತಾಡೋಣ. ಅವ್ರು ಏನು ಹೇಳ್ತಾರೆ ನೋಡೋಣ. ಒಂದು ಫಸ್ಟ್ ಆಫ್ ಆಲ್ ಅವ್ರನ್ನ ಇನ್ವೈಟ್ ಮಾಡೋಣ. ಸ್ವಾಗತ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ನಾನು ಸ್ವಾಗತ ಮಾಡುವ ಮೊದಲು ಜಯಮಾಲ ಅವರು ಒಂದು ಅದ್ಭುತವಾದ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದರು. ಅದು ನೀವು ಸ್ವಲ್ಪ ಕೇಳಿಸ್ಕೊಂಡಿದ್ದೀರಿ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಕಥಾನಾಯಕನ ಕತೆ ಅದೊಂದು ಬಿಡುಗಡೆಗೆ ಹೋಗಿದ್ದರು. ಅಲ್ಲಿ ಸಿಕ್ಕಿದ ಪುಸ್ತಕನ ಪೂರ್ತಿಯಾಗಿ ಅದೇ ದಿನ ಓದಿದ್ದಾರೆ. ಅದರ ವಿವರ ಎಲ್ಲ ಮಾತಾಡ್ತಾ ಇದ್ದರು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಕೆಲವು ಇನ್ಸಿಡೆಂಟ್ಗಳಂತೂ ಸೂಪರ್. ರಾಜ್ಕುಮಾರ ಇವರ ನಾವೆಲ್ಲರೂ ಆರಾಧಿಸುವಂಥ ರಾಜ್ಕುಮಾರ್ ಅವರು ಇವರ ತುಂಟತನ ತುಂಬ ಅದ್ಭುತವಾಗಿದೆ. ಮತ್ತು ಇನ್ನಷ್ಟು ವಿವರಗಳನ್ನು ಅವ್ರ ಹತ್ರ ಕೇಳ್ತಾ ಹೋಗೋಣ. ಈಗ ಟೀ ಕುಡಿತಾ ಮಾತಾಡೋಣ. ಹೇಳಿ ಸರ್. ಎಸ್, ಅಣ್ಣವರ ಇದು ಫಂಕ್ಷನ್ ಅವರ ಅದು ಆ ಬೆಣ್ಣೆ ಇನ್ಸಿಡೆಂಟು ಮತ್ತು ಅದೊಂದು ಎಳ್ನೀರು, ಎರಡು ಸೂಪರ್ ಸರ್. ಅದು ಬೆಣ್ಣೆದು 5 ವರ್ಷ ಅವರಿಗೆ, ರಾಜ್ಕುಮಾರ್ ಅವರಿಗೆ. ಸರ್, ರಾಜ್ಕುಮಾರ್ ಅವ್ರ ಕಥೆನ ನಾವೇನು ಅನ್ಕೊಂಡಿದ್ದೆ ಗೊತ್ತಾ, ನಮಗೆ ರಾಜ್ಕುಮಾರ್ ಎಲ್ಲ ಗೊತ್ತಿದ್ದಾರೆ ಅಂತ. ಯಾಕೆಂದ್ರೆ ಅನೇಕ ಲೇಖನ ಓದಿದ್ವಿ, ಅಷ್ಟು ಪುಸ್ತಕಗಳನ್ನು ನೋಡಿದೀವಿ. ಆಮೇಲೆ ಅವ್ರ ಜೊತೆಯಲ್ಲಿ 7 ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ ಆ ಕುಟುಂಬದೊಳಗೆ ಅಲ್ಲಿ ಒಂದು ಮನೆ ಮಗಳಾಗಿ ಅವ್ರ ಮನೆಯಲ್ಲೇ ಒಬ್ಬಳಾಗಿದ್ದೀನಿ ನಾನು. ಸೊ ನನಗೆ ರಾಜ್ಕುಮಾರ್ದು ಈ ಮುಖ ಇದೆ ನೋಡಿ. ಅವರ ಬಾಲ್ಯದ ತುಂಟಾಟಗಳು, ಅವರು ಹೇಳ್ಕೊಂಡಿರೋದು ಬೇರೆಯವ್ರು ಹೇಳೋದಕ್ಕೂ ಯಾವಾಗ ಹೇಳ್ಕೊಂಡಿದ್ದಾರೆ ರಾಜ್ಕುಮಾರ್ ಅವರು, ಉತ್ತುಂಗದಲ್ಲಿದ್ದಾಗ ತನ್ನ ಆತ್ಮಕಥೆಯನ್ನು ಒಂದು ಗಳಿಗೆ ಹಿಂದೆ, ತಾನೊಂದೆರಡು ಹೆಜ್ಜೆ ಹಿಂದೆ ಹೋಗಿ ಪ್ರಾಮಾಣಿಕವಾಗಿ ಅದನ್ನು ಅವರು ವಿವರಿಸಿರೋದು ನೋಡ್ಬಿಟ್ರೆ ನಿಜವಾಗ್ಲೂ ರಾಜ್ಕುಮಾರ್. ಯಾಕೆ ರಾಜ್ಕುಮಾರ್ ಅವರು ಹುಟ್ಟಿರೋದು ತಲಕಾವೇರಿ ಥರ ಒಂದು ಸಣ್ಣ ಜರಿಯಾಗಿ. ಆದರೆ ಬರ್ತಾ 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 ನಿಮಗೆ ಶ್ರೀರಂಗಪಟ್ಟಣಕ್ಕೆ ಬಂದಾಗ ಮಹಾಪ್ರವಾಹ ಆದಂಗೆ ಅದು ಹರ್ಕೊಂಡು ಬರುತ್ತಲ್ಲ ಹೊಳೆ, ಆ ರೀತಿಯಾಗಿ ಅವರು ಹೊಳೆಯಾಗಿ, ಅವರು ನದಿಯಾಗಿ ಅವ್ರು ಬೆಳೆದಿದ್ದು ನಮಗೆಲ್ಲರಿಗೂ ಕೂಡ ಆ ಲೆಜೆಂಡನ್ನು ನಾವು ನೆನೆಸ್ಕೊಳ್ತೇವೆ. ಅಂತ ರಾಜ್ಕುಮಾರ್ ಅವರು ಒಂದು ಗಳಿಗೆ ಹಿಂದೆ ತಿರುಗಿ ನೋಡಿ ತನ್ನ ಬಾಲ್ಯದ ಕಥೆಯನ್ನು ಹೇಳ್ತಾರೆ. ಅಲ್ಲಿ ಅವ್ರಿಗೆ 5 ವರ್ಷ ಆಗಿರುತ್ತೆ. 5 ವರ್ಷದಲ್ಲಿ ಏನಾಗಿರುತ್ತೆ, ಅಪ್ಪ ಅಮ್ಮ ಹೋಗ್ತಾ ಬರ್ತಾ ಅವ್ರ ಮನೆಯಿಂದ ಒಂದು ಫರ್ಲಾಂಗ್ ದೂರದಲ್ಲಿ ಒಂದು ಮಾರಮ್ಮನ ಗುಡಿ ಇರುತ್ತೆ. ಆ ಮಾರಮ್ಮನ ಗುಡಿಯಲ್ಲಿ ಏನಂದರೆ ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಬೆಣ್ಣೆ ತಂದು ಭಕ್ತರು ಅವ್ರಿಗೆ ಇಟ್ಟು ಹೋಗ್ತಾರೆ. ಇದು ಪ್ರತೀತಿ.
ಇದೆಲ್ಲೋ ಬಾಲ್ಯದಲ್ಲಿ ನೋಡ್ಕೊಂಬಿಟ್ಟಿದ್ದಾರೆ ರಾಜ್ಕುಮಾರ್ ಅವರು ಯಾವಾಗ ನೋಡಿದ್ರೋ ಗೊತ್ತಿಲ್ಲ. ಒಂದಿನ ಅವ್ರಿಗೆ 5 ಗಂಟೆಗೆ ಎಚ್ಚರ ಆಗುತ್ತೆ, 4 ಗಂಟೆಗೆ. ಆ ಹೊತ್ತಿಗೆ ಎಚ್ಚರ ಆಗಿ ಸೀದಾ ನಡ್ಕೊಂಡು ಬಂದು ದೇವಸ್ಥಾನದ ಹೋಗಿ ದೇವ್ರದ್ದು ಆ ಕಲ್ಲಿದೆ ನೋಡಿ, ಮಾರಮ್ಮನ ಗುಡಿ ಅಂತ ಹೇಳ್ತಾರೆ, ಆ ಕಲ್ಲು ಹಿಂದೆ ಔತ್ಕೊಂಡು ಕೂತ್ಕೊಂಡಿರೋದು ನೋಡಿ. ಆ ಮಗುಗೆ ತಾನು ಔತ್ ಕೂತ್ಕೋಬೇಕು ಅನ್ನೋದು ಕೂಡ ಹೆಂಗೆ ಗೊತ್ತಿತ್ತು 5 ವರ್ಷಕ್ಕೆ. ಔತ್ಕೊಂಡು ಕೂತ್ಕೊಂಡು ಜನ ಬಂದು ಬೆಣ್ಣೆ ಇಟ್ಟರೆ ನೀಟಾಗಿ ಅವ್ರು ಹೋಗಿದ ತಕ್ಷಣವೇ ಅದನ್ನು ತಗೊಂಡು ಚೆನ್ನಾಗಿ ತಿಂದು ಹಾಗೇನೆ ಮನೆಗೆ ಹೋಗಿ ತಂದೆ ಜೊತೆ ಮಲ್ಕೋತಿದ್ರು. ಹೀಗೆ ಎಷ್ಟೋ ಸಲ ನಡೆದಿದೆ. ಒಂದಿನ ಏನಾಗುತ್ತೆ, ಅವ್ರ ತಂದೆ ಎಚ್ಚರ ಆಗುತ್ತೆ, ಮಗ ಇಲ್ಲ. ತಡುತ್ತಾರೆ, ಮಗ ಇಲ್ಲ. ಎಲ್ಲವೂ ಅಲ್ಲಿರೋ ಗ್ರಾಮದವ್ರನ್ನೆಲ್ಲ ಎಬ್ಬಿಸ್ಬಿಡ್ತಾರೆ, ನನ್ನ ಮಗ ಇಲ್ಲ, ಎಲ್ಲಿ ಬಾವಿಗೆ ಬಿತ್ತನೋ, ಯಾವ ಹೊಳೆಯಲ್ಲಿ ಏನಾದರೂ ಆಯಿತು, ಏನಾಯಿತು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೋತಾರೆ. 9 ಅವರಿಗೆ ಅದನ್ನ ನೋಡಿಬಿಟ್ಟು ಎಲ್ಲರಿಗೂ ಇದೇನಪ್ಪ ಎಂತಹ ಸುಂದರವಾಗಿರೋ ಮಗು, 5 ವರ್ಷದ ಮಗು ಎಲ್ಲಪ್ಪ ಹೋಯ್ತು ಅಂತ ಹಿಂಗೆ ಯಾರೋ ನೋಡ್ತಾರೆ. ಅಲ್ಲಿ ಚೆನ್ನಾಗಿ ಬೆಣ್ಣೆ ತಿಂದು ನಿದ್ದೆ ಬಂದ್ಬಿಟ್ಟಿದೆ, ತೂರಾಡ್ಕೊಂಡು ಮನೆಗೆ ತೂರಾಡ್ಕೊಂಡು ಬರ್ತಿದ್ದಾರೆ. ಅದನ್ನ ನೋಡ್ರಿ, ಅಲ್ಲಿ ನೋಡ್ರಿ ನಿಮ್ಮ ಮಗ ಅಂತಾರೆ. ಅವ್ರ ತಂದೆ ಹೋಗಿ ಅಪ್ಪಿಟ್ಕೊಂಡು ಅಳ್ತಾರೆ, ಎಷ್ಟು ಮಗನಿಗೆ ಮುದ್ದು ಸುರಿತಾರೆ. ಆಗ ಎಲ್ಲರಿಗೂ ಈ ಕಡೆಯಿಂದ ಯಾಕೆ ಬರ್ತಿದೆ ಈ ಮಗು ಅಂತ. ಆಮೇಲೆ ನೋಡಿದ್ರೆ ಮಗು ಮುಖ ಕರೆಕ್ಟಾಗಿ ನೋಡಿದ್ರೆ ಎಲ್ಲ ಕಡೆ ಬೆಣ್ಣೆ, ಕೈಯೆಲ್ಲ ಬೆಣ್ಣೆ. ನೋಡ್ಬಿಟ್ಟು ಅಯ್ಯೋ ಇದು ಬೆಣ್ಣೆ ಕದಿಯಕ್ಕೆ ಹೋಗಿರೋದು, ಬೆಣ್ಣೆ ತಿನ್ಕೊಂಡು ಬಂದಿದೆ ಇದು ಅಂತ ಹೇಳಿ ಅವ್ರನ್ನ ಕರೆಸ್ಬಿಟ್ಟು, ಅಪ್ಪ ನೀನು ಇನ್ಮೇಲೆ ಅಲ್ಲಿಗೆ ಹೋಗಿ ಬೆಣ್ಣೆ ತಗೊಳಕ್ಕೆ ಹೋಗ್ಬೇಡ ತಿನ್ನಕ್ಕೆ, ನಿನ್ನ ಮನೆಗೆ ನಾವು ತಂದ್ಕೊಡ್ತೀವಿ ಅಂತ ಹೇಳ್ತಾರೆ ಜನ. ಎಷ್ಟು ಒಳ್ಳೆಯವರಿದ್ರು ನೋಡ್ರಿ. ಆ ಕೊನೆಗೇನಾಗುತ್ತೆ ಅಂದ್ರೆ ಮಾರಮ್ಮಂಗೆ ಇಷ್ಟು ಬೆಣ್ಣೆ, ಈ ರಾಜ್ಕುಮಾರ್ ಅವ್ರಿಗೆ ಇಷ್ಟು ಬೆಣ್ಣೆ, ಆಯ್ತಾ. ಇದಾದ್ಮೇಲೆ ಅವರು ದೇವಸ್ಥಾನಕ್ಕೆ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಒಂದು ಎರಡನೇದು ಒಂದು ಇನ್ಸಿಡೆಂಟ್ ಹೇಳ್ತಾರೆ ರಾಜ್ಕುಮಾರ್ ಅವರು. ಅವ್ರಿಗೊಂದು 10 ವರ್ಷ. ಅಲ್ಲಿ ತೆಂಗಿನ ಮರದಲ್ಲಿ ನೋಡ್ತಾರೆ, ಹೀಗೆ ನೋಡಿದ್ರೆ ಎಳ್ನೀರು, ಇವ್ರಿಗೆ ದಾಹ ಆಗ್ತಿರುತ್ತೆ. ಸೀದಾ ಮರ ಹತ್ತಿ ಹೋಗಿ 1 ಎಳ್ನೀರು ಕುಡಿತಾರೆ, 2 ಕುಡಿತಾರೆ, 3 ಕುಡಿತಾರೆ, 4 ಕುಡಿತಿರ್ಬೇಕಾದ್ರೆ ಮಾಲಿ ಬಂದ್ಬಿಟ್ಟ. ಬಂದಿದ್ದೇನೆ, ಅಯ್ಯೋ ಈ ಮಂಗಗಳೆಲ್ಲ ನಂದು ಎಳ್ನೀರ್ನೆಲ್ಲ ಕುಡ್ದು ಕೆಳಗಾಕಿದೆ ಅಂತ ಹೇಳ್ಬಿಟ್ಟು ಹಿಂಗೆ ನೋಡ್ತಾರೆ. ಈ ಮಂಗ ಆಯ್ತಾ, ಇಳಿಯೋ ಕೆಳಗೆ ನೋಡಿದ್ದೇನೆ, ತಂಗೆ ಹೆದರಿಕೆ ಆಗುತ್ತೆ, ನಾನು ಬರಲ್ಲ ಅಂತಾನೆ. ನೀನು ಬರ್ತೀಯ ಇಲ್ವಾ ಅಂದರೆ ಇಲ್ಲ ಬರಲ್ಲ ಅಂತಾನೆ. ಮುಖ ನೋಡ್ತಾನೆ, ಸೋಮಪ್ಪ ಮಗು, ನೀನು ಬರಲಿಲ್ಲ ಅಂದರೆ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ. ಅಪ್ಪಂಗೆ ಹೇಳ್ತೀನಿ ಅಂದಿದ ತಕ್ಷಣ 4 ಎಳ್ನೀರು ಕೆಳಗಡೆಯಿಂದ ಇಳಿದೋಗ್ಬಿಡುತ್ತೆ. ಹೆದ್ರಿ ಲೋಕ ಇಲ್ಲ, ನಾನು ಬರೋದಿಲ್ಲ, ಬಿದ್ದುಬಿಡ್ತೀನಿ ಅಂತಾರೆ. ಮರಯ್ಯ ಬಿದ್ಬಿಡ್ಬೇಡಪ್ಪ, ಒಂದು ಕೆಲಸ ಮಾಡು, ನಿಮ್ಮ ಅಪ್ಪಂಗೆ ನಾನು ಹೇಳಲ್ಲ ಕಣೋ, ನೀನು ಬಾ ಅಂತಾರೆ. ಇಲ್ಲ ನೀನು ಪ್ರಮಾಣ ಮಾಡು. ನಾನು ಪ್ರಮಾಣ ಮಾಡ್ತೀನಪ್ಪ. ಇಲ್ಲ ನೀನು ಭೂಮಿ ಮೇಲೆ ಪ್ರಮಾಣ ಮಾಡು. ಅವರು ಭೂಮಿ ಮುಟ್ಟಿಸ್ಕೊಂಡು, ಅಂದರೆ ನಾಲಿಗೆ ಮನುಷ್ಯ ಭೂಮಿತಾಯಿ ಜೊತೆಯಲ್ಲಿ ಎಂಥ ನಿಕಟ ಸಂಬಂಧ ನೋಡಿ. ಭೂಮಿ ಮೇಲೆ ಆತ ಪ್ರಮಾಣ ಮಾಡಿ ಇಲ್ಲಪ್ಪ ನಿಮ್ಮ ಅಪ್ಪಂಗೆ ಹೇಳಲ್ಲ ಅಂತ ಹೇಳಿ ಇಳಿದ ಮೇಲೆ ಪಕ್ಕಕ್ಕೆ ಕೂರಿಸ್ಕೊಂಡು, ನೋಡು ಮಗ, ನೀನು ಇದು ಮೇಲಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಅಪ್ಪಂಗೆ ಯಾರಿದ್ದಾರೆ, ನೀನು ಇನ್ಮೇಲೆ ನಿನ್ನ ಎಳ್ನೀರು ಕುಡಿಬೇಕು ಅಂದರೆ ನನ್ನನ್ನು ಬಂದು ಕೇಳು, ನಾನು ಕೊಡ್ತೀನಿ ಅಂತ. ಈ ಥರ ರಾಜ್ಕುಮಾರ್ ಅವರು ಆ ಊರಲ್ಲಿ ಇದ್ದಷ್ಟು ಕಾಲವೂ ಕುಡಿತಿದ್ರಂತೆ, ಅವ್ರು ಕೊಡ್ತಿದ್ರಂತೆ. ನೋಡಿ ಎಂಥ ಸತ್ಯವಂತರು, ಎಂಥ ಮಕ್ಕಳನ್ನ ಪ್ರೀತಿಸೋರು. ಅದನ್ನು ಓದಿದಾಗ ರಾಜ್ಕುಮಾರ್ ಅವ್ರು ಹೇಳೋ ರೀತಿ ಇದೆಯಲ್ಲ, ಅದನ್ನ ಪುಸ್ತಕ ಓದಬೇಕು. ಇನ್ನೊಂದು ಘಟನೆ ಹೇಳ್ತಾರೆ. ಇವ್ರಿಗೆ ಕುರುಕುಲ್ ತಿಂಡಿ ತಿನ್ನೋ ಆಸೆ, ಮನೆಯಲ್ಲಿ ತಡ್ಕಾಡ್ತಾರೆ, ಎಲ್ಲೂ ಏನೂ ಇಲ್ಲ. ಕೊನೆಗೆ ಏನು ಮಾಡ್ತಾರೆ, ಹಿಂಗೇ ಯೋಚನೆ ಮಾಡ್ತಾರೆ, ಏನು ಮಾಡಲಿ, ನನಗೆ ತಿನ್ನಬೇಕಲ್ಲ ಅಂತ. ಅಲ್ಲಿ ಆವಾಗಿನ ಕಾಲದಲ್ಲಿ ಅಂದರೆ ರಾಜ್ಕುಮಾರ್ ಅವ್ರು 29ಕ್ಕೆ ಹುಟ್ಟಿದ್ದು, ಅಂದರೆ 10 ವರ್ಷ ಅಂದರೆ 39. ಎಲ್ಲಿ ಸರ್ ಅಂಗಡಿಗಳಿತ್ತು, ದುಡ್ಡು ಎಲ್ಲಿ ಇತ್ತು, ಓಡಾಡ್ತಿತ್ತು. ಆಗ ಈ ರೇಬಿಸ್ಗೆ, ನಾಯಿ ಕಚ್ಚಿದ್ರೆ ರೇಬಿಸ್ಗೆ ಇಂಜೆಕ್ಷನ್ ಎಲ್ಲ ಇರಲಿಲ್ಲ. ಆಗೇನಂತಂದ್ರೆ ಈ ಕಾಸಿತ್ತು ನೋಡಿ, 3 ಕಾಸುಗಳನ್ನ ನಾಯಿ ಕಚ್ಚಿರೋ ಜಾಗಕ್ಕೆ ಆ ರಕ್ತನ ಹಿಂಗೆ ಒರೆಸಿ ಆ ನಾಯಿ ಕಚ್ಚಿರೋ ಜಾಗಕ್ಕೆ ಬಟ್ಟೆಯಲ್ಲಿ ಕಟ್ಬಿಡೋರಂತೆ. ಅದು ಕಿಲ್ಬದ ಮೇಲೆ ತೆಗಿಯೋರಂತೆ, ಅದು ಹುಷಾರಾಗೋದಂತೆ. ಹೀಗೆ ನಡೀತಿತ್ತಂತೆ. ಇವರದನ್ನ ಅವ್ರಿಗೆ ಯೋಚನೆಗೆ ಬರುತ್ತೆ, ಹೀಗೆ
ಯೋಚನೆ ಬಂದಿದ ತಕ್ಷಣ ಹೊರಗೆ ಹಿಂಗೆ ನೋಡ್ತಾರೆ. ನೋಡಿದಾಗ ದೂರದಲ್ಲಿ ಒಂದು ನಾಯಿ ಮಲಗಿರುತ್ತೆ. ದೂರದಲ್ಲಿ ಓಡ್ತಾರೆ, ಓಡಿದ್ದೇನೆ ನೋಡ್ತಾರೆ ಏನು ಮಾಡೋದು ಅಂತ. ಜಾಡ್ಸ್ ಒದಿತಾರಂತೆ. 3 ಸಲ ಜಾಡ್ಸ್ ಒದ್ದಿದ ತಕ್ಷಣ ಭಯ ಆಗ್ಬಿಡುತ್ತೆ. ಕಚ್ಚಿದ ತಕ್ಷಣನೇ ಉರಿ ಶುರುವಾಗುತ್ತೆ, ರಕ್ತನೂ ಬರುತ್ತೆ, ಉರಿ ಶುರುವಾಗುತ್ತೆ. ಅವ್ವ ಅಂತ ಹೇಳ್ಕೊಂಡು ಕೂತ್ಕೊಂಡು ಬರ್ತಾರೆ. ಅವರಮ್ಮ ಓಡ್ ಬಂದು ಏನಾಯ್ತವ ಮಗನೇ, ಏನಾಯ್ತು ಕಂದ ಅಂತ ಕೇಳ್ತಾರೆ. ನಾಯಿ ಕಚ್ಬಿಡ್ತು. ಆ ನಾಯಿಗೇನು ಹುಚ್ಚಿಡ್ದಿದೆ, ನನ್ನ ಮಗನಿಗೆ ಕಚ್ಚಿದೆ ಅಂತ ಹೇಳ್ಬಿಟ್ಟು ಓಡೋಗಿದ್ದೆ ಕಾಸು ತಂದು ಅದನ್ನು ಕ್ಲೀನ್ ಮಾಡಿ ಕಟ್ತಾ ಇರುವಾಗ ಇವ್ರಿಗನ್ಸುತ್ತೆ ನಾಯಿಗೆ ಹುಚ್ಚಿಡಿಲಿಲ್ಲ, ನನಗೆ ಹುಚ್ಚಿಡ್ದಿದೆ, ನಂಗೆ ತಿನ್ನಲೇಬೇಕು ಇವಾಗ. ಅವರಮ್ಮ ಕಾಸು ತಂದು ಕಟ್ಟಿದ ತಕ್ಷಣನೇ ಹೀಗೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಮಗನಿಗೆ ಸಮಾಧಾನ ಮಾಡ್ತಾರೆ. ಕೂಡಲೇ ಅಂಗಡಿಗೆ ಹೋಗುತ್ತೆ ಆ ಕಾಸು. ಅಲ್ಲಿರೋ ತಿಂಡಿ ತಿಂದು ಮತ್ತೆ ಬಂದಾಗ ನೋಡ್ತಾರೆ ತಾಯಿ ಇಲ್ಲ, ಬಟ್ಟೆನೂ ಇಲ್ಲ, ಕಾಸು ಇಲ್ಲ. ಏನಾಯ್ತು ಅಂದ್ರೆ ಬಿಚ್ಚೋಯ್ತು ಅಂತ. ತಾಯಿ ಮತ್ತೆ ಬಂದು ಇನ್ನೊಂದು ಕಾಸು ಕಟ್ಟಿ ಮತ್ತೆ ಕಟ್ತಾರೆ. ಕಟ್ಟಿದ ತಕ್ಷಣನೇ ಇವ್ರ ಮನ್ಸು ಅನ್ಸುತ್ತೆ ಇವತ್ತಿಗೆ ತಿಂಡಿ ಆಯಿತು, ಈ ಕಾಸು ನಾಳೆಗಾಯಿತು ಅಂತ. ಅಂದರೆ ಅವರ ತುಡು, ಆ ತಿನ್ನೋ ಆಸೆ ಆ ಬಾಲ್ಯದಲ್ಲಿ ಹೇಗಿತ್ತು, ಇದನ್ನು ಅವ್ರು ಎಷ್ಟು ಮುಕ್ತವಾಗಿ ಬರ್ಕೊಂಡಿದ್ದಾರೆ ಅಂತಂದರೆ ನಮಗೆ ರಾಜ್ಕುಮಾರ್ ಅವರು ನೋಡಿ ಸರ್, ರಾಜ್ಕುಮಾರ್ ಅವರು ಇದನ್ನು ಆತ್ಮಕಥೆಯನ್ನು ಹೇಳಿರೋದು ಯಾವಾಗ, ಅವರು ಗೌರಿ ಶಂಕರದಷ್ಟು ಎತ್ತರದಲ್ಲಿದ್ದಾಗ. ಆಮೇಲೆ ಅಷ್ಟೊತ್ತಿಗೆ ಜನರ ದೃಷ್ಟಿಯಲ್ಲಿ ರಾಜ್ಕುಮಾರ್ ಭಾಳ ದೊಡ್ಡ ಮನುಷ್ಯನಾಗಿದ್ದಾಗ, ದೊಡ್ಡ ರಾಜ್ಕುಮಾರ್ ಶ್ರೇಷ್ಠ ಆಗ ಆ ಸಂದರ್ಭ. ಅಂಥ ಸಂದರ್ಭದಲ್ಲಿ ಹಿಂದೆ ತಿರುಗಿ ನಾವು ಹೇಗೆ ಜೀವನವನ್ನು ಕಟ್ಕೊಂಡ್ವಿ, ನಮ್ಮೊಳಗೆ ಈ ಆತ್ಮಕಥೆಯಲ್ಲಿ ಇನ್ನೊಂದು ನನಗೆ ಖುಷಿಯಾಗಿದ್ದೇನೆಂದರೆ, ಯಾವುದೇ ಆತ್ಮಕಥೆಗಳು ತನ್ನ ಇದರಲ್ಲಿ ಬರಲ್ಲ. ಅಂದರೆ ತಾನು ಹೇಳ್ತಾರೆ, ಹೀಗೆ ಯಾರೇ ಹೇಳ್ಕೊಳ್ಳುವಾಗ ನಾನು ಏನು ಸಾಧನೆ ಮಾಡಿದ್ದೀನಿ, ನನ್ನ ಬದುಕು ಹೇಗಿತ್ತು ಅನ್ನೋದನ್ನು ನಾನು ಹೇಳ್ತೀನಿ. ಬಟ್ ರಾಜ್ಕುಮಾರ್ದು ಹಾಗಲ್ಲ. ರಾಜ್ಕುಮಾರ್ ಪ್ರಾರಂಭ ಮಾಡೋದು ಅವ್ರ ತಾಯಿ ಮೂಲಕ. ಓಕೆ ಓಕೆ ಓಕೆ. ಅಮ್ಮ ಹೇಳ್ತಾ ಹೋಗ್ತಾರೆ, ತಾಯಿ ಹೇಳ್ತಾರೆ. ಫಸ್ಟ್ ಚಾಪ್ಟರ್ ತಾಯಿ ಈ ಮಗುವನ್ನು ಪಡಿಲಿಕ್ಕಾಗಿ ಅವಳು ಎಷ್ಟು ಹರಕೆ ಹೊತ್ತಲು. ಆ ಹರಕೆ ಹೊತ್ತ ನಂತರ ಮುತ್ತತ್ತರಾಯನ ಆಶೀರ್ವಾದದಿಂದ ಈ ಮಗು ಹೇಗೆ ಬಂತು. ಈ ಮಗು ಬಂದ ನಂತರ ಆ ಮಗು ಬಂದಾಗ ಅದಕ್ಕೊಂದು ಕುರು ಆಗುತ್ತೆ. ಆ ಕುರು ಆಗಿರೋದು ಮೂಳೆ ಕಾಣಿಸೋಷ್ಟು ಅದು ಇದಾಗುತ್ತೆ. ಅಂಥ ಕುರು ಆ ಮಗುಗೇನು ತೊಂದರೆ ಆಗುತ್ತೆ ಅಂತ ಹೇಳುವಾಗ ಆ ಮುತ್ತತ್ತಿರಾಯನ ಆಶೀರ್ವಾದದಲ್ಲಿ ಅದೆಲ್ಲ ನಿವಾರಣೆ ಆಗುತ್ತೆ. ಈ ಥರದ್ದು ಸರ್ ಅವರ ಬದುಕಿನ, ಅವರ ಬಾಲ್ಯದಿಂದ, ಅವ್ರು ಹುಟ್ಟಿದ್ರಿಂದ, ಗರ್ಭದಲ್ಲಿದ್ದಾಗಲಿಂದ ಅವ್ರ ತಾಯಿ ಹತ್ರ ಹೇಳಿಸಿ, ನಂತರ ಅವರು ಬೆಳೆದ ಬೆಳವಣಿಗೆ, ಮತ್ತು ಅವರಿಗೆ ಅವರ ತಂಗಿಯವ್ರ ಜೊತೆಯಲ್ಲಿ ಇರುವಂಥ ಪ್ರೀತಿ, ತಮ್ಮನ ಜೊತೆ ಇರೋ ಪ್ರೀತಿ ನೋಡಿ. ನಮ್ಗೆ ಯಾರಿಗೂ ಒಂದು ಗೊತ್ತಿರಲಿಲ್ಲ, ಅವ್ರಿಗೆ ಮಧ್ಯದಲ್ಲಿ ಒಂದು ತಮ್ಮ ಸತ್ತು ಹೋಗಿದ್ದಾರಂತೆ. ಆ ಹುಟ್ಟಿ ಒಂದು ಗೋವಿಂದರಾಜು ಅಂತ ಹೇಳ್ಬಿಟ್ಟು, ಅವರು ನಮ್ಗೆ ಯಾರಿಗೂ ಗೊತ್ತಿಲ್ಲ ನೋಡಿ. ರಾಜ್ಕುಮಾರ್ ಅವ್ರ ಬಾಯಿಂದ ಪುಣ್ಯಕ್ಕೆ ಆ ಥರದ್ದೊಂದು ದಾಖಲೆಗಳಿದೆಯಲ್ಲ. ಮನುಷ್ಯ ಈ ಥರದೊಂದು ದಾಖಲೆಗಳನ್ನು ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಕ್ಕೆ ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನೋಡಿ ಆ ರಾಜ್ಕುಮಾರ್ ಅವರ ಆತ್ಮಕಥೆ, ಅವರ ಜೀವನದ ಕಥೆಯನ್ನು ನಮ್ಮ ಚಿ ಉದಯಶಂಕರ್ ಅವ್ರ ತಮ್ಮ ದತ್ತರಾಜು ಇಷ್ಟು ಸೊಗಸಾಗಿ ಕಟ್ಟಿದ್ದಾರೆ ಸರ್. ರಾಜ್ಕುಮಾರ್ ಅವರ ಭಾವನೆಗಳನ್ನು ಮತ್ತು ರಾಜ್ಕುಮಾರ್ ಹೇಳಿದಂಥ ಅಂಶವನ್ನು ಹಾಗೆ ಯಥಾವತ್ತಾಗಿ ಅದರ ಆ ಶಬ್ದಗಳನ್ನು ಕೂಡ ದಾಖಲೆ ಮಾಡೋದಿದೆ ನೋಡಿ. ಬಹಳ ದೊಡ್ಡ ಕೆಲಸ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗೇನು ಜಯಮಾಲ ಅವರು ಕಮ್ಮಿಯನ್ನ 2ನೇ ಬಾರಿಗೆ ಚೇಂಬರ್ ಅಧ್ಯಕ್ಷ ಆಗಿದ್ದೀರಿ. ನಡೆಯಲು ನಿನ್ನ ತನುವಿನ ಮಾಟ, ಕಲಿಯಲು ಆಸೆ ಪ್ರಣಯದ ಪಾಠ. ಅಕ್ಕ ಹೋಗುವಾಗ ಹಾಡುವಾಗ ನನ್ನನ್ನು ಕರ್ಕೊಂಡು ಹೋಗೋರು. ನಾವೊಂದು ಸಿನಿಮಾ ಮಾಡ್ತಿದ್ದೀವಿ, ನೀನು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ರು. ಬೇಡ ಬೇಡ, ನಮ್ಮ ತಂದೆ ಹಾಗೆ ನೀವಿರೋದಕ್ಕಾಗೋದಿಲ್ಲ, ಅವನು ಮನುಷ್ಯನಲ್ಲ. ಯಾಕಮ್ಮ? ನಾನು ದುಡಿಮೆಗೆ ಬಂದಿದ್ದು ನಾನು 8 ವರ್ಷಕ್ಕೆ ನಂಗೆ 10 ರೂಪಾಯಿ ಉಳಿಯೋಕ್ಕಾಗಲ್ಲ. ಮೆಡಲ್ಗಿಂತ ದೊಡ್ಡದು ಮನುಷ್ಯನ ಜೀವನ, ಅವನ ಬದುಕು ಕಟ್ಟೋದು ಬಹಳ ದೊಡ್ಡದಾಗತ್ತೆ. ಭೂತ ಹೆಣ್ಣು ಮಗ ಇವು ಮಾಡ್ತೀನಿ. ಅಲ್ಲಿ ಏನಾಗುತ್ತೆ, ನನ್ನ ತಂದೆಗೆ ಆಕ್ಸಿಡೆಂಟ್ ಆಗುತ್ತೆ,
ಕಾಲನ್ನು ಕಳ್ಕೊಬೇಕಂತ ಸ್ಥಿತಿ ಬರುತ್ತೆ.